ಆಪರೇಷನ್ ಡೆಲ್ಲಿ ಎಕ್ಸ್‌ಪ್ರೆಸ್ ನ ಮಗದೊಂದು ಸುದ್ದಿ ಇದು. ಬಿಜೆಪಿ ಶಾಸಕರಲ್ಲೇ ಒಂದ್ ರೀತಿ ಕನ್ಫ್ಯೂಷನ್, ಟೆನ್ಷನ್ ಎಲ್ಲವೂ ಕೂಡ ಆವರಿಸಿಕೊಂಡಿದೆ. ಬಿಜೆಪಿ ಶಾಸಕರು ಫುಲ್ ಟೆನ್ಷನ್ಗೆ ಒಳಗಾಗಿದ್ದು, ಯಾವಾಗ ನಮ್ಮನ್ನ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ, ಆಪರೇಷನ್ ಬಗ್ಗೆ ಯಾವ ಸರಿಯಾದ ಮಾಹಿತಿಗಳು ಕೂಡ ಇಲ್ಲದೆ ಬಿಜೆಪಿ ಶಾಸಕರು ಟೆನ್ಷನ್ ಆಗಿದ್ದು, ನಮಗೆ ಡೆಲ್ಲಿಯಿಂದ ಯಾವಾಗ ಮುಕ್ತಿ ಸಿಗುತ್ತಪ್ಪ ಅಂತ ಎಲ್ಲರೂ ಕೂಡ ಚಿಂತಿಸ್ತಾ ಇದ್ದಾರೆ. ನಾವು ಮನೆಗೆ ಹೋಗೋದು ಯಾವಾಗ ಅನ್ನೋದು ಸದ್ಯ ಬಿಜೆಪಿ ಶಾಸಕರಿಗಿರುವಂತಹ ಪ್ರಶ್ನೆ. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರಾ ಅನ್ನುವಂತಹ ಅನುಮಾನವೂ ಕೂಡ ಬಿಜೆಪಿ ಶಾಸಕರಲ್ಲಿ ಆವರಿಸಿದೆ. ಹೀಗಾಗಿ ಯಾವಾಗ ಮುಕ್ತಿ ಅನ್ನುವಂತಹ ಪ್ರಶ್ನೆ ಜೊತೆಗೆ ಆಪರೇಷನ್ ಕಮಲದ ಸಂಪೂರ್ಣ ಮಾಹಿತಿಗಳೇ ಲಭ್ಯವಾಗ್ತಾ ಇಲ್ವಲ್ಲ ಅನ್ನೋ ಗೊಂದಲ ಎರಡೂ ಕೂಡ ಸದ್ಯ ಬಿಜೆಪಿ ಶಾಸಕರನ್ನ ಆವರಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಬಿಜೆಪಿ ಶಾಸಕರಿಗೆ ಎಳ್ಳಷ್ಟು ಮಾಹಿತಿ ಇಲ್ವಾ ಅಥವಾ ನಾಟಕೀಯವಾಗಿ ಎಲ್ಲವೂ ಕೂಡ ನಡೀತಾ ಇದೆ ಅಂತನಾ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಕೆಲ ಬಿಜೆಪಿ ನಾಯಕರುಗಳಿಗೆ ಮಾತ್ರ ಈ ಒಂದು ಆಪರೇಷನ್ ಪ್ರೋಸೆಸ್ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಮತ್ತೆ ಕೆಲ ನಾಯಕರುಗಳಿಗೆ ಈ ಒಂದು ಆಪರೇಷನ್ ನ ಹೊರಸುಳಿ ಬಗ್ಗೆ, ಅಂದ್ರೆ ಹಿಂಗ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಶಾಸಕರುಗಳಿಗೆ ಮಾತ್ರ ಶುಭ ಸುದ್ದಿ ಅಷ್ಟೇ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರೊಬ್ರು ಕೂಡ ಸ್ಪಷ್ಟವಾದ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ಶಾಸಕರು ಮಾಧ್ಯಮದವರ ಹತ್ರನೇ ಬಂದು ಏನಾಗುತ್ತೆ ಈ ರೀತಿಯ ಒಂದು ಪ್ರಶ್ನೆಯನ್ನು ಕೂಡ ಶಾಸಕರುಗಳು ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಅವರು ಇವತ್ತೇ ಕೂಡ ವಾಸ್ತವವನ್ನ ಮುಂದುವರಿಸಬೇಕಾ ಅಥವಾ ಇವತ್ತೇ ಕೂಡ ಬೆಂಗಳೂರಿಗೆ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾಗಿ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಗುರುಗಾಂವ್ಗೆ ತೆರಳುತ್ತಾರೆ, ಅಲ್ಲಿ ಶಿಫ್ಟ್ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಕೆಲವು ಶಾಸಕರು ಮಾತಾಡ್ತಾರೆ. ಮತ್ತೆ ಕೆಲ ಶಾಸಕರು ಇಲ್ಲ ಇಲ್ಲೇ ದೆಹಲಿಯಲ್ಲೇ ಇರ್ತೇವೆ ಇನ್ನು 2 ದಿನ ಅನ್ನೋ ಕೂಡ ಹೇಳ್ತಾರೆ. ಇನ್ನು ಕೆಲ ಶಾಸಕರು ಇಲ್ಲ ಇವತ್ತು ರಾತ್ರಿನೇ ಹೋಗ್ಬಿಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಶಾಸಕರಲ್ಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾಗಿ ಬಿಜೆಪಿಯ 2ನೇ ಹಂತದ ನಾಯಕಗಳು ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಕೂಡ ಹೇಳ್ಬೋದಾಗಿದೆ ದಿವ್ಯಾ. ಅಂದ್ರೆ ಯಾವಾಗ ನಮ್ಗೆ ಇಲ್ಲಿಂದ ಮುಕ್ತಿ ಸಿಗುತ್ತೆ, ನಾವ್ ಯಾವಾಗ ಮನೆಗೆ ವಾಪಸ್ ಹೋಗ್ತೀವಿ ಅನ್ನುವಂತಹ ಒಂದು ಕ್ವೆಶ್ಚನ್ ಇದೆಯಾ ಅವರಲ್ಲಿ, ಅಥವಾ ಇಲ್ಲಿಂದ ಮತ್ತಿನ್ನೆಲ್ಲಿ ಶಿಫ್ಟ್ ಮಾಡ್ತಾರಪ್ಪ ಅನ್ನುವಂತಹ ಆತಂಕ ಇದೆಯಾ? ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಸಂಕ್ರಾಂತಿ ಹಬ್ಬ ಇದೆ. ಹಾಗಾಗಿ ಆ ಹಬ್ಬಕ್ಕೆ ಊರಿಗೆ ಹೋಗ್ಬೇಕಾಗಿರುತ್ತೆ ಅಂತ ಕೂಡ ಕೆಲ ಶಾಸಕರು ಕೂಡ ಈಗಾಗಲೇ ಯಡಿಯೂರಪ್ಪ ಅವ್ರ ಬಳಿ ಹೇಳ್ಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ಪ್ರಶ್ನೆಯನ್ನೇ ಯಡಿಯೂರಪ್ಪ ಅವ್ರಿಗೂ ಕೂಡ ಕೇಳಿದಾಗ ಸಂಕ್ರಾಂತಿ ಹಬ್ಬನ ನಿಮ್ಮ ಶಾಸಕರು ದೆಹಲಿಯಲ್ಲಿ ಆಚರಣೆ ಮಾಡ್ತಾರಾ ಅಥವಾ ಅವ್ರ ಊರುಗಳಿಗೆ ಕಳಿಸ್ತೀರಾ ಅನ್ನೋ ಮಾತುಗಳನ್ನು ಕೂಡ ಕೇಳಿದ್ರು. ಈ ಸಂದರ್ಭದಲ್ಲಿ ಇಲ್ಲ ಇವತ್ತು ಸಂಜೆ ಅವರು ತೆರಳುತ್ತಾರೆ ಅನ್ನೋ ಮಾತುಗಳನ್ನು ಕೂಡ ಯಡಿಯೂರಪ್ಪನವರು ಹೇಳಿದ್ರು. ಆದ್ರೆ ಸಭೆ 11:15ಗೆ ಆರಂಭ ಆಗ್ಬೇಕಾಗಿತ್ತು, ಇದುವರೆಗೂ ಕೂಡ ಸಭೆ ಆರಂಭ ಆಗಿಲ್ಲ. ಮತ್ತೆ 1 ಗಂಟೆಗೆ ಪೋಸ್ಟ್ಪೋನ್ ಆಯ್ತು. ಮತ್ತೆ 1 ಗಂಟೆಗೆ ಪೋಸ್ಟ್ಪೋನ್ ಆದ್ರೂ ಇದುವರೆಗೂ ಕೂಡ ಸಭೆ ಆರಂಭವಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಬಹುತೇಕರು ಯಡಿಯೂರಪ್ಪ ಅವರ ಕರ್ನಾಟಕ ಭವನದಲ್ಲಿರ್ತಕ್ಕಂಥ ಕೊಠಡಿಯಲ್ಲೇ ಬಹಳಷ್ಟು ಶಾಸಕರು ಕೂಡ ಇದ್ದಾರೆ. ಯಡಿಯೂರಪ್ಪ ಅವರಿಂದ ಪ್ರತ್ಯೇಕವಾಗಿ ಮಾಹಿತಿಯನ್ನು ಪಡೆದುಕೊಂಡಷ್ಟೇ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಇನ್ನೂ ಕೂಡ ವೆಸ್ಟರ್ನ್ ಕೋರ್ಟ್ ಅನ್ನು ಕೂಡ ತಲುಪಿಲ್ಲ. ಹಾಗಾಗಿ ಸಭೆ ನಡೆಯೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಭೆಯ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಮತ್ತೆ ಆಪರೇಷನ್ ಪ್ರೋಸೆಸ್ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಬಿಜೆಪಿ ನಡೆಸ್ತಾ ಇರ್ತಕ್ಕಂಥ ಈ ಸಭೆ ಏನಿದೆ ಅದು ಮುಂದೂಡಿಕೆಯಾಗಿದೆ. ಯಾವಾಗ ಏನು ಅನ್ನುವಂಥ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಆದರೆ ಸಭೆ ಅಂತೂ ಮುಂದೂಡಿಕೆಯಾಗಿದೆ. ಈ ಸಂಬಂಧವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ಸಭೆ ಮತ್ತೆ ಮುಂದೂಡಲಾಗಿದೆ. ಬಿಜೆಪಿಯ ಸಭೆಗಳನ್ನ ಆಯೋಜನೆ ಮಾಡೋದು ಮತ್ತೆ ಅದನ್ನ ಮುಂದೂಡೋದು ಇದೊಂದು ರೀತಿ ಪ್ರಕ್ರಿಯೆಯಾಗಿ ಮುಂದುವರಿತಾ ಇದೆ. ಇದು 3ನೇ ಬಾರಿಗೆ ಅವರು ಸಭೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಯಾಕೆ ಏನು ಅನ್ನುವಂತಹ ಸ್ಪಷ್ಟತೆ ಕೂಡ ಇನ್ನು ಲಭ್ಯವಾಗ್ತಾ ಇಲ್ಲ. ಬಿಜೆಪಿ ಸಭೆ ಸದ್ಯಕ್ಕೆ ಮುಂದೂಡಿಕೆಯಾಗಿದ್ದು ಮುಂದೂಡಲ್ಪಟ್ಟಿರ್ತಕ್ಕಂತಹ 3ನೇ ಸಭೆ ಇದಾಗಿದೆ.